ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಈ ಚಾನಲ್ನಲ್ಲಿ ಬರುತ್ತಿರುವ ಎಲ್ಲ ವಿಡಿಯೋಗಳು ದೀರ್ಘಕಾಲಿಕ ಹೂಡಿಕೆದಾರರಿಗೆ ಮತ್ತು ಒಂದು ದೊಡ್ಡ ಮೊತ್ತವನ್ನು ಸಂಗ್ರಹಣೆ ಮಾಡುವ ಆಶಯ ಇದ್ದವರಿಗೆ. ಇವತ್ತಿನ ಟಾಪಿಕ್ಕು ನಿಫ್ಟಿ ಸ್ಮಾಲ್ ಕ್ಯಾಪ್ 50 ಇಂಡೆಕ್ಸ್. ಇದರ ಬಗ್ಗೆ ಬಹಳ ಜನ ತಿಳಿದುಕೊಂಡಿರೋದಿಲ್ಲ. ಅದರಲ್ಲಿ ಎಷ್ಟು ಲಾಭ ಇದೆ ಈ ಷೇರುಗಳಲ್ಲಿ ಅಂತ ತಿಳಿಸೋದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡಿದ್ದೇವೆ. ದೊಡ್ಡ ದೊಡ್ಡ ಪಟ್ಟಿಗಳನ್ನು ರೆಡಿ ಮಾಡಿದ್ದೇವೆ. ದಯವಿಟ್ಟು ಒಂದಾದ ಮೇಲೆ ಒಂದರಂತೆ ಷೇರುಗಳನ್ನು ಗಮನಿಸುತ್ತಾ ಹೋಗಿ. ಈ ಷೇರುಗಳ ಅಂಕಿ ಅಂಶಗಳು ಹೀಗಿದ್ದಾವೆ. ನಾನು ಆಲ್ಫಾಬೆಟ್ ಆರ್ಡರ್ನಲ್ಲಿ ಹೋಗ್ತಾ ಇದ್ದೀನಿ. ಆಂಧ್ರ ಬ್ಯಾಂಕು ಇವತ್ತಿನ ಪ್ರೈಸು 9 ರೂಪಾಯಿ 10 ಪೈಸಾ. ಮಾರ್ಕೆಟ್ ಕ್ಯಾಪ್ 2817 ಕೋಟಿ. 10 ವರ್ಷದ ರಿಟರ್ನ್ಸು -24, 5 ವರ್ಷದ್ದು -31, 3 ವರ್ಷದ್ದು -34. ಮುಂದಿನ ಪೇಜ್ಗೆ ಹೋಗ್ತಾ ಇದ್ದೀನಿ. ಕೊಚಿನ್ ಶಿಪ್ ಯಾರ್ಡು ಇವತ್ತಿನ ರೇಟು 387. ಮಾರ್ಕೆಟ್ ಕ್ಯಾಪ್ 5093 ಕೋಟಿ. 10 ವರ್ಷ 5 ವರ್ಷ ಕಂಪೆನಿ ಅಸ್ತಿತ್ವದಲ್ಲಿರಲಿಲ್ಲ ಮತ್ತು 3 ವರ್ಷಕ್ಕೆ -4% ಕೊಟ್ಟಿದೆ. ಗಾಡ್ಫ್ರೈ ಫಿಲಿಪ್ ಅನ್ನುವ ಕಂಪೆನಿ 990 ರೂಪಾಯಿ 20. ಮಾರ್ಕೆಟ್ ಕ್ಯಾಪು 5146 ಕೋಟಿ. 10 ವರ್ಷಕ್ಕೆ 6%, 5 ವರ್ಷಕ್ಕೆ 3%, 3 ವರ್ಷಕ್ಕೆ 11% ರಿಟರ್ನ್ಸ್ ಕೊಟ್ಟಿದೆ. ಕೆಇಸಿ ಇಂಟರ್ನ್ಯಾಷನಲ್ ಇವತ್ತಿನ ರೇಟು 444. ಮಾರ್ಕೆಟ್ ಕ್ಯಾಪ್ 11426 ಕೋಟಿ. 10 ವರ್ಷಕ್ಕೆ 19% CAGR ಕೊಟ್ಟಿದೆ. 5 ವರ್ಷಕ್ಕೆ 25, 3 ವರ್ಷಕ್ಕೆ 10% ರಿಟರ್ನ್ಸ್ ಕೊಟ್ಟಿದೆ. ಪರ್ಸಿಸ್ಟೆಂಟ್ ಅನ್ನುವ ಕಂಪೆನಿ 2960. ಮಾರ್ಕೆಟ್ ಕ್ಯಾಪ್ 22625 ಕೋಟಿ. 10 ವರ್ಷದಲ್ಲಿ 32% ಕೊಟ್ಟಿದೆ. 5 ವರ್ಷಕ್ಕೆ 34% ಕೊಟ್ಟಿದೆ. 3 ವರ್ಷಕ್ಕೆ 54% ಪ್ರತಿ ವರ್ಷ CAGR ಅಲ್ಲಿ ಕೊಟ್ಟಿದೆ. ನಾನು ಒಂದು ಲಿಸ್ಟ್ನಲ್ಲಿ ಒಂದು ಶೇರನ್ನು ಓದ್ತಾ ಇದ್ದೇನೆ. ನಿಮಗೆ ಬಾಕಿದನ್ನು ಓದಬೇಕು ಅಂತಂದರೆ ನೀವು ಪಾಸ್ ಬಟನ್ ಹಾಕಿ ನೀವು ಅದನ್ನು ಗಮನಿಸಬೇಕು. ಸ್ಪಂದನ ಸ್ಫೂರ್ತಿ ಇವತ್ತಿನ ರೇಟು 663 ರೂಪಾಯಿ. ಮಾರ್ಕೆಟ್ ಕ್ಯಾಪು 4261 ಕೋಟಿ. ಇದು 3 ವರ್ಷಕ್ಕಿಂತ ಕೆಳಗೆ ಬಂದಂಥ ಕಂಪೆನಿ. ಇವತ್ತಿನ ವಿಡಿಯೋ ಬಗ್ಗೆ ನಾನೊಂದು 5 ಅಬ್ಸರ್ವೇಷನ್ ಮಾಡಿದ್ದೇನೆ. ಈ ಅಬ್ಸರ್ವೇಷನ್ಗಳನ್ನು ಕನಿಷ್ಠ ಪಕ್ಷ 3 ಸತಿ ಓದಿ. ಮೊದಲನೇದು, ಇವತ್ತಿನ ವಿಡಿಯೋ ಮಾಡಿರೋದು ಸ್ಮಾಲ್ ಕ್ಯಾಪ್ ಕಂಪೆನೀಸು. ನಿಫ್ಟಿ ಸ್ಮಾಲ್ ಕ್ಯಾಪ್ 50 ಇಂಡೆಕ್ಸಲ್ಲಿರುವಂಥದ್ದು ಬಹಳ ಹೈ ರಿಸ್ಕ್ ಇದೆ ಕಂಪೇರ್ ಮಾಡಿದ್ರೆ ಲಾರ್ಜ್ ಕ್ಯಾಪ್ ಕಂಪನಿಗಳಿಗೆ. ಈ ಷೇರುಗಳನ್ನು ತಗೊಂಡ್ರೆ ತುಂಬ ಮಾನಿಟ್ರ್ ಮಾಡ್ತಾ ಇರಬೇಕು ಆಗಾಗ. ಎರಡನೆಯದು, ನಾವು ಮಾಡ್ತಾ ಇರುವ ವಿಡಿಯೋ ಇದೆಲ್ಲ ಇದು ನಿಮ್ಮ ಮಾಹಿತಿಗೋಸ್ಕರ ಮಾಡ್ತಾ ಇದ್ದೇವೆ. ಯಾಕಂದರೆ ಕೆಲವರು ಕೇಳ್ತಾ ಇರ್ತಾರೆ ಸ್ಮಾಲ್ ಕ್ಯಾಪ್ ಬಗ್ಗೆ ಮಾತಾಡಿ ಸರ್ ಅಂತ. ಆದ್ದರಿಂದ ನಾವು ಈ ವಿಡಿಯೋ ಮಾಡಿದ್ರ ಉದ್ದೇಶ ಏನು ಅಂತಂದರೆ ಈ ಷೇರುಗಳನ್ನು ಪರ್ಚೇಸ್ ಮಾಡಿ ಅಂತಲ್ಲ. ಯಾಕಂತಂದರೆ ಪರ್ಚೇಸ್ ಮಾಡುವ ಮುಂಚೆ ನೀವು ರಿಸರ್ಚ್ ಮಾಡಬೇಕು. ಅದರಲ್ಲಿ ನಿಮಗೆ ಧೈರ್ಯ ಬಂದರೆ ಮತ್ತೆ ಕೊಂಡುಕೊಳ್ಬೋದು. ಮೂರನೆಯ ಅಬ್ಸರ್ವೇಷನು, ನೀವು ಷೇರುಗಳನ್ನು ನೋಡಿದ್ರೆ ಸಾಕಾಗೋದಿಲ್ಲ, ಲಾಭ ಮಾತ್ರ ನೋಡಿದ್ರೆ ಸಾಕಾಗೋದಿಲ್ಲ, ಫುಲ್ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು. ಇವತ್ತು ಫಂಡಮೆಂಟಲ್ ಅನಾಲಿಸಿಸ್ ಮಾಡುವುದು ಹೇಗೆ ಅಂತ ನಮ್ಮ ಚಾನಲ್ 2 ಅಲ್ಲಿ ಒಂದು ಕನ್ನಡದಲ್ಲಿ ಒಂದು ವಿಡಿಯೋ ಹಾಕ್ತಾ ಇದ್ದೇವೆ. ಸಂಪೂರ್ಣವಾಗಿ ನೋಡಿ ಅರ್ಥ ಮಾಡಿಕೊಂಡು ನಿಮ್ಮದೇ ಆದಂಥ ರಿಸರ್ಚ್ ಮಾಡಿದ ಮೇಲೆ ಹಣ ಹಾಕಬೇಕು. ನಾಲ್ಕನೆಯ ಅಬ್ಸರ್ವೇಷನು, ಸಾಮಾನ್ಯವಾಗಿ ನಾವು 10 ಸ್ಮಾಲ್ ಕ್ಯಾಪ್ ಕಂಪನಿಗಳನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ದಿನಗಳಿಗೆ ಅಂತ ಹಣ ಹೂಡ್ತಾ ಇದ್ದರೆ ಅದರಲ್ಲಿ 2-3 ಮಾತ್ರ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಕಂಪನಿಯಾಗಿ ಮಾರ್ಪಾಡಾಗ್ತವೆ. ಉಳಿದಿದ್ದು ಹಾಗೆ ಫಿಸಲ್ ಔಟ್ ಆಗೋಗುತ್ತೆ. ಆದ್ದರಿಂದ ಷೇರುಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಕೇವಲ ಸ್ಮಾಲ್ ಕ್ಯಾಪ್ಗಳನ್ನು ಮಾತ್ರ ಸೆಲೆಕ್ಟ್ ಮಾಡಬಾರ್ದು. ಐದನೆಯ ಅಬ್ಸರ್ವೇಷನು, ನಾವು ನಮ್ಮ ಕಾರ್ಯಾಗಾರಗಳಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನು ಅಂತಂದರೆ ಲಾರ್ಜ್ ಕ್ಯಾಪ್ ಕಂಪನಿಗಳನ್ನು ಮತ್ತು ನಿಫ್ಟಿ ಇಂಡೆಕ್ಸಲ್ಲಿರುವ ಕಂಪನಿಗಳನ್ನು
ಬ್ಲೂ ಚಿಪ್ಪುಗಳನ್ನು, ಪ್ರಾಫಿಟಲ್ಲಿರುವ ಕಂಪನಿಗಳನ್ನು ಮಾತ್ರ ಆಯ್ಕೆ ಮಾಡಿ ಅದರಲ್ಲಿ ಜಾಸ್ತಿ ಸೇಫ್ಟಿ ಇದೆ ಮತ್ತು ನಿಮಗೆ ಟೆನ್ಷನ್ ಕಮ್ಮಿ ಇರುತ್ತೆ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲದಿದ್ದರೆ ಇದೀಗ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ತಪ್ಪದೆ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನನ್ನು ಒತ್ತೋದನ್ನು ಮರಿಬೇಡಿ. ಮತ್ತು ಕಮೆಂಟ್ ಸೆಕ್ಷನಲ್ಲಿ ನೀವೇನು ಬರೀಬೇಕು ಅಂತಂದರೆ, ನಿಮಗೆ ಯಾವುದಾದರೂ ಲಿಸ್ಟೆಡ್ ಸ್ಮಾಲ್ ಕಂಪನಿ ತುಂಬ ಒಳ್ಳೆಯದಿರುವಂಥದ್ದು, ಒಳ್ಳೆಯ ಫ್ಯೂಚರ್ ಇರುವಂಥದ್ದು ಕಂಪನಿಗಳು ಕಂಡು ಬಂದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಬರೆದರೆ ನಮಗೂ ಹುಡುಕ್ಲಿಕ್ಕಾಗುತ್ತೆ ಮತ್ತು ಬೇರೆಯವರು ಕೂಡ ಅದರ ಬಗ್ಗೆ ರಿಸರ್ಚ್ ಮಾಡಲಿಕ್ಕಾಗುತ್ತೆ. ಆಮೇಲೆ ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕಳಿಸ್ಕೊಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.